ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ ಇವತ್ತು ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ. ನಾನು ಹೇಳ್ದಂಗೆ RCB ಗೆದ್ದರೆ ಬೆಟ್ಟ ಹತ್ಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ ವ್ಲಾಗ್ ಹೋಗೋಣ. ಇವಾಗ ಹೊರಟಿದ್ದೀವಿ. ಮಾತಾಡೋ ಗಾನವ್. ಹಾಯ್ 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 ಮಾಡು. ಹಾಯ್ ಮಾಡು. ಉದ್ವಿಕ್ ನೀನ್ ಮಾಡೋ ಗಾನವ್. ಫುಲ್ ಕ್ಯೂಟ್ ಆಗಿ ಮಲ್ಕೊಂಡು ಅದೇ ಬ್ಲರ್ ಬರ್ತಾ ಇದೆ. ಹಾಯ್ ಮಾಡಿ ಹಾಯ್ ಮಾಡಿ ಹೇಳು ಹಾಯ್ ಮಾಡು. ಹಾಯ್ ಮಾಡ ಮಾಡಿ ಮಾಡಿ ಆಂಟಿ. ಹಾಯ್ ಅಂಕಲ್ ಬಲ್ಕೊಂಡ್ಬಿಟ್ಟಿದ್ದಾರೆ. ಓ ನಮಸ್ಕಾರ. ಸೊ ಗೈಸ್ ಇವಾಗ ಇಲ್ಲಿ ಟೀ ಸ್ಟಾಪು ಅಂತ ನಿಲ್ಸಿದೀವಿ. ಇಲ್ಲೆಲ್ಲೋ ಎಲ್ಲಿದ್ದೀವಿ ಇವಾಗ? ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಸಾರಿ. ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಬಿಡಿ. ಎಲ್ಲಿದೆ ಅಂತ ನೀವು ಉಳ್ಕೊಳ್ಳಿ. ಯಾವುದೋ ಟೋಲ್ ಇದೆ ಇಲ್ಲಿ. ಸೊ ಇವಾಗ ಹೊಸಕೋಟೆ ಸೊ ಇವಾಗ ಹೊಸಕೋಟೆ ಹತ್ರ ಇದ್ದೀವಿ ಆಲ್ಮೋಸ್ಟು. ಸೊ ಇವಾಗ ಸ್ಮಾಲ್ ಸ್ಟಾಪಿಗೆ ನಿಲ್ಸಿದ್ದಾರೆ. ಬೇಗ ಅವರು ಎಲ್ಲ ಮುಗಿಸ್ಕೊಂಬರ್ತಾರೆ. ಟೀ ಕಾಫಿ ವಾಶ್ರೂಮ್ಗೆ ಹೋಗೋರು ವಾಶ್ರೂಮ್ಗೆ ಹೋಗ್ತಾರೆ, ಆಮೇಲೆ ಬಂದು ಕುತ್ಕೊತಾರೆ. ಮಕ್ಳು ಯಾರೂ ಇಲ್ದಿಲ್ಲ. ಒಂಥರ ಬೇಬೀಸ್ ಡೇ ಔಟಿಂಗ್ ಆಗಿಬಿಟ್ಟಿದೆ ಇದು. ಒಬ್ಬೊಬ್ಬರು ಒಂದೊಂದು ಥರ ಆಡ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಕಿಚ್ಚಾಡ್ತಾರೆ, ಓಡಾಡ್ತಾರೆ. ನೆಕ್ಸ್ಟ್ ಲೆವೆಲ್. ಪಾಪುಗೆ ನಿಲ್ಸೋದಲ್ಲ, ಅದಕ್ಕೆ ಪಾಪುನ ಎದುರಿಸ್ಬಿಟ್ಟಿದ್ದಾರೆ ಅವರು. ಅಲ್ಟ್ ಹಾಯ್ ಮಾಡುಗಾನ. ಪಾಪ ಅವನಿಂದ ನಿದ್ದೆಗಣ್ಣು ಎಬ್ಬರಿಸ್ಬಿಟ್ಟಿದ್ದಾರೆ. ಗೈಸ್ ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಬೀಚ್ ಡೇ ಔಟ್. ಇಲ್ಲಿ ಹಾಯ್ ಮಾಡು ವ್ಲಾಗ್ಗೆ. ಹಾಯ್. ಕ್ಯೂಟಾಗಿ ಆಡ್ತಾ ಇದ್ದಾರೆ. ಆದ್ರೆ ಅವ್ರು ಹಿಂಗೆ ಆಟಾಡ್ಕೊಂಡಿದ್ರೆ ಪರವಾಗಿಲ್ಲ. ಕಿರ್ಚಾಡೋದು, ಗಲಾಟೆ ಮಾಡೋದೇ ಇರಿಟೇಷನ್ ಆಗುತ್ತೆ. ಸೊ ಗೈಸ್ ಇವಾಗ ಚಿಕ್ಕದಾಗ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಯಾವಾಗವಿಗೆ ಒಂದು ಗೇಮ್ ಆಡ್ಸೋಣ. ಅವ್ರಿಗೆ ಗೇಮ್ ಆಡಕ್ಕೆ ರೆಡಿನಾ? ರೆಡಿನಾ? ತಗೊಳ್ಳಿ. ಇವಾಗ ನಾನು ಹೆಂಗೆ ಮಾಡ್ತೀನಿ, ನೀನು ಹಂಗೆ ಮಾಡ್ತೀನಿ. ಬಗ್ಗು ಟೇರ್ ಮಾಡು. ಹಿಂಗೆ ಅರ್ಧಾಕು. ಈಗ ಮತ್ತೆ ಹಿಂಗೆ ಅರ್ಧಾಕು. ಏನಲ್ಲಿರೋದು ಬುಬು ಹೇಳೋ. ಆಗ್ಲೇ ಏನೋ ಅಂದಲ್ಲ, ಏನಂದೆ? ನಾಯಿ. ಏನು? ಡಾಗ್. ನಾಯಿ. ಡಾಗ್ ಬೊಬೊ. ಏನದು ಮಾತು ನಿಂಗೆ ಇಷ್ಟನಾ ಡಾಗ್ ಅಂದರೆ? ಸೊ ಗೈಸ್ ಇವಾಗ ಊಟ ಮಾಡಕ್ಕೆ ನಿಲ್ಸಿದೀವಿ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ಇಲ್ಲಿ ನಂದಿನಿ ಪಾರ್ಲರ್ ಇದೆ, ಅಲ್ಲಿ ಊಟ ಮಾಡೋಕ್ಕೆ ಜಾಗ ಇದೆ. ಸೊ ಅದಕ್ಕೆ ಇಲ್ಲೇ ನಿಲ್ಸಿ ಊಟ ಮಾಡ್ಕೊಂಡು ಹೊರಡ್ತೀವಿ. ಸೊ ಗೈಸ್ ಇವಾಗ ಮುಳ್ಬಾಗ್ಲು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆನ್ ದ ವೇ ಅಂತ. ಹೆಂಗಿದೆ ಅಂತ ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ಬ್ಲಾಗ್ ಮಾಡೋಕ್ಕೆ ಬಿಡಲ್ಲ ಯೂಶಲಿ, ಆದರೆ ಬ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಆಂಜನೇಯ ದೇವಸ್ಥಾನ. ಕಾಲು ಸುಡ್ತಾ ಇದೆ, ಚಪ್ಪಲಿ ಇಲ್ದಿರ ಬಂದುಬಿಟ್ಟಿದ್ದೀವಿ. ಕಾಲು ಫುಲ್ ಸುಡ್ತಾ ಇದೆ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ. ನಾವು ಇಷ್ಟ ಜನ ಇರೋದು ಅನ್ನಿಸ್ತಿದೆ, ಯಾರೂ ಇಲ್ಲವೇ ಇಲ್ಲ ಇಲ್ಲಿ. ಸೊ ಗೈಸ್ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ತೋರ್ಸೋಂಗಿಲ್ಲ, ಅದು ಟ್ರೈ ಮಾಡ್ತಾಯಿದ್ದೀನಿ ತೋರ್ಸೋಕ್ಕೆ. ಸೊ ಗೈಸ್ ಬೇಸಿಕಲಿ ಇಲ್ಲಿ ಬರೀ ಒಂದೇ ದೇವರಿಲ್ಲ, ಇಲ್ಲಿ ತುಂಬ ದೇವರಿದೆ. ವೆಂಕಟೇಶ್ವರ, ಮಲಗಿರೋ ವೆಂಕಟೇಶ್ವರ, ಬರೀ ಆಂಜನೇಯ ಮಾತ್ರ ಅಲ್ಲ. ಗೈಸ್ ನನ್ನ ಕನ್ನಡ ಬಗ್ಗೆ ಜಡ್ಜ್ ಮಾಡ್ತಿದ್ದಾಳೆ ಹೇಳು. ಜಡ್ಜ್ ಮಾಡೋದಕ್ಕೆ ಅಲ್ಲಿ ನಿನಗೆ ಕನ್ನಡ ಗೊತ್ತಿಲ್ಲ
Emotional damage. ಗಾನು ಏನದು ಏನ ಬೆತ್ತ ನಿನ್ ಗರ್ಲ್ ಫ್ರೆಂಡ್ಗೆ ಹಣ್ಣು ಕೊಡ್ತೀಯಾ ಕಣ್ಣು ಕೊಡ್ತೀಯಾ ನಿನ್ ಗರ್ಲ್ ಫ್ರೆಂಡ್ಗೆ ಏನ್ ಕೊಡ್ತೀಯಾ ನಿನ್ ಗರ್ಲ್ ಫ್ರೆಂಡ್ಗೆ ಚಿಪ್ಸ್ ಕೊಡ್ತೀಯಾ ಚಿಪ್ಸ್ ಕೊಡ್ತೀಯಾ ನಿನ್ ಗರ್ಲ್ ಫ್ರೆಂಡ್ಗೆ ಲೇಖನ್ ಚಿಪ್ಸ್ ಕೊಡ್ತೀಯಾ ಕೊಡಲ್ವಾ ಯಾಕೆ ಬರೀ ನಿನ್ ಗರ್ಲ್ ಫ್ರೆಂಡ್ ಮಾತಾ ಕೊಡ್ತೀಯಾ ಅವಳಿಗೂ ಕೊಡಲ್ವಾ ಹಂಗಂದ್ರೆ ಓಕೆ ಬೇಡ ಬಿಡು ಸೊ ಗೈಸ್ ಇವಾಗ ಇಲ್ಲಿ ಟೀನೋ ಕಾಫಿನೋ ಕುಡಿಯೋಕ್ಕೆ ನಿಲ್ಸಿದ್ದಾರೆ ಮತ್ತೆ ಇನ್ನೊಂದು ಸ್ಟಾಪ್ ತೊಗೊಂಡಿದ್ದೀವಿ ಚಾರ್ಜ್ ಹಾಕ್ಬೇಕು ಅಯ್ಯೋ ಸೊ ಇವಾಗ ಹೊರಡಬೇಕು ಇನ್ನೂ 1.5 hour ಆಗುತ್ತೆ ತಿರುಪತಿಗೆ ರೀಚ್ ಆಗುತ್ತಲ್ಲ ಕೆಳಗಡೆ ಅಲೆಪಿರಿ ರೋಡ್ ರೀಚ್ ಆಗುತ್ತೆ ಕೆಳಗಡೆ ರೀಚ್ ಆಗ್ತೀವಿ ಬೆಟ್ಟದ ಮೇಲೂ ರೀಚ್ ಆಗಲ್ಲ ನೋಡೋಣ ಬನ್ನಿ ಮೋಸ್ಟ್ಲಿ ಮಧ್ಯರಾತ್ರಿ ರೀಚ್ ಆಗ್ತೀವಿ ನಮ್ಮದು ಮಧ್ಯರಾತ್ರಿಗೆ ಟಿಕೆಟ್ ಕೊಟ್ಟಿರೋದು 11:30 ಟಿಕೆಟ್ ಕಲೆಕ್ಟ್ ಮಾಡ್ಕೊಬೇಕು 12:30 ದರ್ಶನ ಅಂತ ಗೊತ್ತಿದೆ ಏನೇನು ಚೇಂಜಸ್ ಅಂತ ಇನ್ನು ಏನು ಚೇಂಜಸ್ ಗೊತ್ತಿಲ್ಲ ಇಲ್ಲಿಂದ ರೂಮ್ಗೆ ಹೋಗ್ತೀವಿ ಆಮೇಲೆ ಅಲ್ಲಿಂದ ಬೆಟ್ಟಕ್ಕೆ ಹೋಗೋದು ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ಆಮೇಲೆ ಸೊ 12:30 ಕೊಟ್ಟಿರೋದು ಬೇಸಿಕಲಿ ನಮಗೆ ಟಿಕೆಟ್ನ ಸ್ಟಾರ್ಟಿ ಬೆಲ್ಲಮ್ ಐಸ್ ಕ್ರೀಮ್ ಅಂತೆ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ ನಿಮಗೆ ಏನಾರ ಗೊತ್ತಿದೆ ಕಮೆಂಟ್ ಹಾಕಿ ನನಗೂ ಹೇಳಿ ಬಟ್ ಇಲ್ಲಿ ಬಂದು ನೋಡಿದ್ರೆ ಹಲ್ವಾಗಳಿದೆ ಸೊ ಗೊತ್ತಿಲ್ಲ ದೂರ ಹೋಗ್ತೀನಿ ಸರಿ ಇಲ್ಲ ಸೊ ಗೈಸ್ ಇವಾಗ ಹೋಟ್ಲ್ ಹತ್ರ ಬಂದಿದ್ದೀವಿ ಇವಳು ಇರಿಟೇಟ್ ಮಾಡ್ತಿದ್ದಾಳೆ ನನಗೆ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಬೇಸಿಕಲಿ ಚೆಕ್ ಇನ್ ಮಾಡ್ತಿದ್ದಾರೆ ಆಮೇಲೆ ಹೋಗಿ ರೂಮ್ ಹೆಂಗಿದೆ ಅಂತ ರೂಮ್ ಟೂರ್ ಕೊಡ್ತೀನಿ ಗೈಸ್ ಹೆಂಗೆ ಮಾಡ್ತಿದ್ದಾರೆ ಮಾಡು ಈಗ ಓಡೋಗ್ತಾ ಇದೆಯಾ ಸೊ ಗೈಸ್ ಇವಾಗ ರೂಮಿಗೆ ರೀಚ್ ಆಗಿದ್ದೀವಿ ರೂಮು ತುಂಬ ಚೆನ್ನಾಗಿದೆ ಡೀಸೆಂಟಾಗೆ ವೆಲ್ ಮೇಂಟೈನ್ ಇಲ್ಲಿ ಬೆಡ್ ಇದೆ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ಈ ಮಿರರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಟಿ ವಿ ಮತ್ತು ಕಾಫಿ ಮಾಡ್ಕೊಳ್ಳೋಕ್ಕೆ ಇದೆ ಚೆನ್ನಾಗಿದೆ ರೂಮು ನಾನು ಕುಪ್ಪ ಇರ್ತೀವಿ ಇಲ್ಲಿ ವಾಶ್ರೂಮ್ ಇದೆ ವಾಶ್ರೂಮು ಚೆನ್ನಾಗಿದೆ ಮೇನ್ ವಾಶ್ರೂಮ್ ಚೆನ್ನಾಗಿರಬೇಕು ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಗೈಸ್ ನನಗೆ ಮೇನಾಗಿ ವಾಶ್ರೂಮ್ ಚೆನ್ನಾಗಿಲ್ಲ ಅಂದರೆ ಅಲ್ಲಿರೋಕ್ಕೆ ಇಷ್ಟ ಆಗಲ್ಲ ಆ್ಯಂಡ್ ಬೆಡ್ಡು ಚೆನ್ನಾಗಿರಬೇಕು ಎರಡು ನೋ ಕಾಂಪ್ರಮೈಸ್ ಆದರೆ ನನಗೂ ಗೊತ್ತಿಲ್ಲ ಇವಾಗ ಏನು ಮಾಡ್ತೀವಿ ಅಂತ ಟಿಕೆಟ್ ಚೆಕ್ ಆದಮೇಲೆ ಹೇಳ್ತೀನಿ ಏನು ಮಾಡ್ತೀನಿ ಅಂತ ಬನ್ನಿ ನೆಕ್ಸ್ಟ್ ನನಗೆ ಈ ಹಾಲು ಪುಡಿ ಅಂದರೆ ಇಷ್ಟ ಆವಾಗಲೇ ಒಂದು ಪ್ಯಾಕೆಟ್ ತಿಂದೆ ಇವಾಗ ಇನ್ನೊಂದು ತಿಂತಾಯಿದ್ದೀನಿ ಅಲ್ಲಿರೋದನ್ನೆಲ್ಲ ಖಾಲಿ ಮಾಡಿಬಿಟ್ಟೆ ಹೋಗೋದು ಪಕ್ಕದ ರೂಮ್ಗೆ ಹೋಗಿ ಎಲ್ಲ 4 ರೂಮ್ ತೊಗೊಂಡಿದ್ದೀವಿ ಆ 4 ರೂಮಲ್ಲೂ ಹೋಗಿ ತೆಕ್ಕೊಂಬರ್ತೀನಿ ಇದನ್ನು ನನಗೆ ಹೆವಿ ಇಷ್ಟ ಇದು ಯಾಕೆ ಅಂತ ನನಗೆ ವೆಜ್ ಮ್ಯಾಗಿ ಸೊ ಗೈಸ್ ಯಾವಾಗಲೂ ಟಿಕೆಟ್ ತೊಗೊಂಡು ತಿರುಪತಿಗೆ ಬರ್ತಾಯಿದ್ವಿ ಈ ಸಲ ಯಾರೋ ಗೊತ್ತಿರೋರು ಇದ್ದಾರೆ ಅಂತ ಬಂದಿದ್ವಿ ಅವರು ಇನ್ನೂ ಟಿಕೆಟ್ ಕೊಟ್ಟಿಲ್ಲ ಅವರು ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಬೇಕು ಅಂತ ಹೇಳಿದ್ದಾರೆ ಇವಾಗ ಮಧ್ಯರಾತ್ರಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ನಾವು ದರ್ಶನಕ್ಕೆ ಹೋಗಬೇಕು ಸೊ ಬೆಳಗ್ಗೆ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ ದರ್ಶನ ಅಲ್ಲೋಗಿ ಟಿಕೆಟ್ ತೊಗೊಳೋದನ್ನು ಕ್ಯೂ ಅಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಗೈಸ್ ಇವಾಗ ಸದ್ಯಕ್ಕೆ ಮಲ್ಕೊತಾ ಇದ್ದೀನಿ ಸೊ ಗೈಸ್ ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ 1:30 ಆಗಿದೆ ಇನ್ನು ಅವರೆಲ್ಲ ಎದ್ದು ಬರ್ತಾ ಇದ್ದಾರೆ ನಾನು ಎದ್ದು ಬಂದುಬಿಟ್ಟೆ ನಾನು ಮಲ್ಗೆ ಇಲ್ಲ ಮಲ್ಕೊತೀನಿ ಅಂದ್ಬಿಟ್ಟು ನಾನು ಮಲ್ಕೊಂಬಿಟ್ರೆ ಆಮೇಲೆ ಅರ್ಧಂಬರ್ಧ ನಿದ್ರೆ ಅದೇ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅದ್ರ ಬದಲು ಎದ್ದಿರೋದು ಒಳ್ಳೆಯದು ಗೈಸ್ ಇವಾಗ ಟಿಕೆಟ್ದು ಫುಲ್ ಇಶ್ಯೂ ಆಗಿಬಿಟ್ಟಿದೆ ಏನು ಸಿಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಬಂದ್ಬಿಟ್ಟು ಪುಪ್ಪ ಏನು ಸೊ ಒನ್ ಆಫ್ ದ ಲಾಂಗೆಸ್ಟ್ ಡ್ರೈವ್ ಏನು ಅನ್ನಿಸ್ತಾ ಇದೆ ಪುಪ್ಪ ನಿದ್ದೆ ಬರ್ತಾಯ್ತಾ ನಾನು ಮಲಗಿಲ್ಲ ಅಂದರೆ ಅವರು ಮಲಗ್ತಾರೆ ನಾನು ನಿದ್ದೆ ಕೆಡಿಸೋದೆ ಎಲ್ಲರ ನಿದ್ದೆ ಕೆಡಿಸ್ತೀನಿ ಸೊ ಗೈಸ್ ಇವಾಗ ಟ್ರಾಫಿಕ್ಕು ಜಾಮ್ ಆಗಿಬಿಟ್ಟಿದೆ ಹೋಗೋ ಗೇಟ್ ಹತ್ರ ಮೆಟ್ಲು ಹತ್ತವ್ರಿಗೆ ಬೆಟ್ಟ ಹತ್ತವ್ರಿಗೆ ಇಬ್ಬರು ಮೆಟ್ಲು ಯೂಸ್ ಮಾಡ್ಕೊಂಡು ಬೆಟ್ಟ ಹತ್ತೋದು ಅದೇ ಏನೋ ಒಂದು ಏನು ತಲೆ ಓಡ್ತಾ ಇಲ್ಲ ನಿದ್ದೆಗೆ ಸೊ ಗೈಸ್ ಇವಾಗ ಇಂಟರ್ಮೀಡಿಯೇಟ್ ಮತ್ತು ಸೀನಿಯರ್ ಸಿಟಿಸನ್ನು ನಾನು ಟಿಕೆಟ್ ತರ್ತೀನಿ ಅಂತ ಕಾಂಪಿಟೇಷನ್ ಮೇಲೆ ಹೋಗಿದ್ದಾರೆ ನೋಡೋಣ ತರ್ತಾರೋ ಇಲ್ವೋ ಅಂತ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಲ್ಲಿ ಸರ್ಕಲ್ವರೆಗೂ
ಸೊ ನಾವು ರೂಮ್ಗೂ ಹೋಗೋಕ್ಕಾಗಲ್ಲ, ಇಲ್ಲೇ ನಿದ್ದೆ ಮಾಡೋಕ್ಕೂ ಹೋಯ್ತಾ ಇಲ್ಲ. ನೋಡೋಣ ಏನು ಮಾಡ್ತೀವಿ. ಬರೀ ಮಕ್ಳುಗಳು ಮಾತ್ರ ಮಲಗಿದ್ದಾರೆ. ಅವರು ಎದ್ದರೆ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ. ನಾಟ ಮಲಗಿರೋರಿಗೆಲ್ಲ ತೊಂದರೆ ಕೊಡ್ತೈತೆ, ಕುಡ್ಕೊಂಡ್ಬಿಟ್ಟೈತೆ, ಬಿಟ್ಟು ಕುಡಿದ್ಬಿಟ್ಟೈತೆ. ಯಾವ್ದು ಬಿಟ್ಟು ಕುಡಿದ್ಬಿಟ್ಟು ಸೋ ಆಕ್ಟಿವ್ ಪರ್ಸ್ನಾಲಿಟಿ ಗೈಸ್. 3:15 ಆಗಿದೆ, ಇನ್ನು ಕುಡಿದ್ಬಿಟ್ಟು ಅಷ್ಟೇ ಸ್ಟಿಫ್ ಆಗಿದೆ. ಅದೇ ಗೊತ್ತಲ್ಲ, ವ್ಲಾಗು ನೋಡ್ತಾ ಇರ್ತಾರಲ್ಲ. ಸೊ ಗೈಸ್ ಇವಾಗ ತಿಂಡಿಗೆ ಬಂದಿದ್ದೀವಿ. 8:30 ಎದ್ದು ಕಾಂಬೋ ಬ್ರೇಕ್ಫಾಸ್ಟ್ ಅದು. ಇವನು ತಿಂತಾ ಇದ್ದಾನೆ. ವಿತೌಟ್ ಫೋನೆಲ್ಲ ತಿನ್ನಲ್ಲ. ಅಯ್ಯೋ ಏನೋ ಒಂದು ಆರಾಮಾಗಿ ತಿನ್ಕೊಂಡ್ಬಿಟ್ರೆ ಸಾಕು. ಅಯ್ಯೋ ಆರಾಮಾಗಿ ಎದ್ದು ತಿನ್ಕೊಂಡು ಇಟ್ಬಿಟ್ರೆ ಸಾಕು. ಬೇರೇನು ಬೇಡ. ಅವ್ರಿಗೆ ಕಾಟ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಗೈಸ್ ನಾನು ಇಡ್ಲಿ ತಿಂತಾ ಇದ್ದೀನಿ. ಹೊರಗಡೆ ಬಂದಾಗ ಬೆಸ್ಟ್ ಇಡ್ಲಿ ತಿನ್ನಬೇಕು. ಬೇರೆ ಏನು ತಿಂದರೂ ಆಮೇಲೆ ಎತ್ಕೊಂಡು ಬೇರೆ ಏನಾರ ತಿಂದು ಹೊಟ್ಟೆನ ಅನ್ಈಸಿ ಮಾಡ್ಕೊಳ್ಳೋಕ್ಕಿಂತ ಇಡ್ಲಿ ತಿನ್ಬಿಡೋದು ಒಳ್ಳೆಯದು. ಮೊದಲೇ ಇನ್ನು ಟಿಕೆಟ್ ಸಿಕ್ಕಿಲ್ಲ. ಅಯ್ಯೋ ಇನ್ನು ನೆಟ್ಟಿಗೆ ನಿದ್ದೆ ಆಗಿಲ್ಲ. ನೆಕ್ಸ್ಟ್ ಲೆವೆಲ್ ಆಗೋಗಿದೆ ಈ ಸಲ. ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಮುಂಚೆ ಎಲ್ಲ ಇದರಲ್ಲೇ ಕುಡಿತಾ ಇದ್ದು. ಸೊ ಇವತ್ತು ಲೇಖ ಇದ್ರಲ್ಲಿ ಕುಡಿತಾ ಇದ್ದಾಳೆ. ಸೂಪರ್. ಇವನು ಅದೆಲ್ಲ ಕುಡಿತಾನೆ. ಸೇಮ್ ಬೆಂಚ್. ಸೊ ಗೈಸ್ ಇವಾಗ ಬಿಟ್ಟಿದ್ದೀವಿ. ರೂಮ್ನೆಲ್ಲ ಚೆಕ್ಔಟ್ ಮಾಡಾಯಿತು. ಏನೋ ಮಾಡು. ಹಿಂಗೆ ಇರಿಟೇಟ್ ಮಾಡ್ತಾಳೆ ಗೈಸ್ ವ್ಲಾಗ್ ಮಾಡಬೇಕಾದ್ರೆ. ಸಚ್ ಅನ್ನೋಯಿಂಗ್ ಕಿಡ್ ಯು ಆರ್. ಅನ್ನೋಯಿಂಗ್ ಕಿಡ್. ಎಲ್ಲರೂ ಅಲ್ಲಿರೋರು ಎಲ್ಲರೂ ಅನ್ನೋಯಿಂಗೆ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಸೊ ಇವಾಗ ಹೊರಟಿದ್ದೀವಿ. ಇನ್ನು ಟಿಕೆಟ್ ಸಿಕ್ಕಿಲ್ಲ, ನೋಡೋಣ ಏನಾಗುತ್ತೋ. ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ ಟಿಕೆಟ್ಸ್ ಬಗ್ಗೆ ಸೂನ್. ಗೈಸ್ ಇಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಹ್ಯುಮಿಡಿಟಿ 40 ಇತ್ತು ಬೆಳಗ್ಗೆ ನೋಡಿದಾಗ. ಇವಾಗ 60 ಆಗಿದೆ ಅನ್ಸುತ್ತೆ. 50 ಮೇಲಂತೂ ಹೋಗಿದೆ ಪಕ್ಕ. ಆ ಲೆವೆಲ್ ಬಿಸಿಲು, ಮೈಯೆಲ್ಲ ಅಂಟ್ರಿಸ್ತಾ ಇದೆ. ಯಪ್ಪ ನೆಕ್ಸ್ಟ್ ಲೆವೆಲ್ ಬಿಸಿಲು. ಅದಕ್ಕೆ ಗಾನವ್ಗೆ ಹಾಟ್ ಹಾಕ್ಬಿಟ್ಟಿದ್ದೀವಿ. ಬಿಸಿಲು ತಡೀವಿ. ಯಪ್ಪ ಏನು ಬಿಸಿಲು, ಈ ಚಳಿ. ಅದು ಬೆಂಗಳೂರಲ್ಲಿ ಎಷ್ಟು ಚಳಿ, ಇಲ್ಲಿ ಚಳಿನೇ ಇಲ್ಲ. ಗೈಸ್ ಫೈನಲಿ ಇವಾಗ ಟಿಕೆಟ್ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಫಾಸ್ಟಲ್ಲಿ ಹೋಗ್ತಾ ಇದ್ದೀವಿ. ಹೆಂಗಿದೆ ನಿಮ್ಮ ಒಪಿನಿಯನ್? ಹೆಂಗಿದೆ ಒಪಿನಿಯನ್? ಬೇಗ ಟಿಕೆಟ್ ಸಿಕ್ಬಿಡ್ಲಪ್ಪ. ನಿಂದು ನೋ ಒಪಿನಿಯನ್. ನೋ ಕಮೆಂಟ್ಸ್ ಗೈಸ್, ನೋ ಕಮೆಂಟ್ಸ್. ಟಿಕೆಟ್ ಸಿಕ್ಕಿದ್ರೆ ಒಪಿನಿಯನ್ ಶೇರ್ ಮಾಡ್ತೀವಿ. ಹಾಂ ಸದ್ಯಕ್ಕೆ ಇವಾಗ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ದೀವಿ ಪಾರ್ಸಲ್. ಯಾಕಂದರೆ ಬೇಗ ಹೋಗಬೇಕು, ಇಲ್ಲ ಅಂದರೆ ಮತ್ತೆ ಅಯ್ಯೋ ಅದೊಂದು ದೊಡ್ಡ ಕಥೆ ಆಗುತ್ತೆ. ಯಾಕೆ ಬೇಕು, ಹೋಗ್ಬಿಡೋಣ. ಜ್ಯೂಸ್ ಇಲ್ಲದ್ರೂ ಪರವಾಗಿಲ್ಲ. ನಿಲ್ಸ್ಕೊಡಲ್ಲ. ಎಷ್ಟು ಸ್ಟ್ರಿಕ್ಟ್ ಇದ್ದಾರೆ ಅಂದರೆ ಅಲ್ಲೊಂದು ಕಡೆ ನಿಂತ್ಕೊಂಡ್ರು ಲಾಠಿ ಎಲ್ಲ ತೊಗೊಂಬಂದು ಹೆಂಗೆ ಕೂತಿದ್ದಾರೆ ನೋಡಿ. ಲಾಠಿ ಎಲ್ಲ ತೊಗೊಂಬಂದು ಯಾಕೆ ನಿಂತಿದ್ದೀರಾ ಅಂತ ಏನು ನೋಡಲ್ಲ. ಬಂದು ನೆಲಕ್ಕೆ ಹೊಡಿತಾರೆ. ಫುಲ್ ಕೇರ್ಫುಲ್ ಆಗಿರಬೇಕು. ಮತ್ತು ಇನ್ನೆಲ್ಲೋಗಿ ನಿಂತ್ಕೊಳ್ಳೋಣ ಬಿಡದೆ ಇದೆ. ಅವ್ರದ್ದು ಓನ್ ರೂಲ್ಸ್ ಮಾಡ್ಕೊತಾರೆ. ನೆಕ್ಸ್ಟ್ ಲೆವೆಲ್ ಸೈಕಲ್ ಗೈಸ್. 1 ವರ್ಷದ ಕೆಳಗಡೆ ಇದೆ ಡೈರೆಕ್ಟ್ ಎಂಟ್ರಿ. ಯಾರನ್ನ 1 ವರ್ಷದೊಳಗಡೆ ಇದೆ ಡೈರೆಕ್ಟ್ ಎಂಟ್ರಿ ತೊಗೋಬೋದು. ಆ್ಯಂಡ್ 12 ಇಯರ್ಸ್ ಒಳಗಡೆವರೆಗೂ ಆಧಾರ್ ಕಾರ್ಡ್ ಏನು ಬೇಕಾಗಿಲ್ಲ. ಸೊ ಗೈಸ್ ಇವಾಗ ಒಂದು ಕಡೆ ಎಲ್ಲ ಕೂರಿಸಿದ್ದಾರೆ. ನಿಲ್ಲಿಸ್ತೀವಿ ಲೈನಲ್ಲಿ ಅಂತ. ನೋಡೋಣ ಎಷ್ಟೊತ್ತು ನಿಲ್ಲಿಸ್ತಾರೋ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಬಾಬು ಮಲ್ಕೊಂಡಿದ್ದೆ. ಈ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಹೆವಿ ಶಕೆ. ನಿಲ್ಲಕ್ಕೂ ಆಗ್ತಾಯಿಲ್ಲ, ಕೂರಕ್ಕೂ ಆಗ್ತಾಯಿಲ್ಲ. VIP ದರ್ಶನ ಆಗ್ತಾ ಇದೆ. VIP ದರ್ಶನ ಆಗ್ತಾ ಇದೆ ನಮಗೆ. ಅವಾಗ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ನಾವೆಲ್ಲ. ವೆರಿ VIP ಎಂಟ್ರಿ ಆಗ್ತಾ ಇದೆ. ಅಯ್ಯೋ ಇನ್ನು ಟಿಕೆಟೇ ಸಿಕ್ಕಿಲ್ಲ. ಟಿಕೆಟ್ಗೆ ಏನು ತಿಮ್ಮಪ್ಪನಿಗೆ ಏನಿದೆಯೋ ನಮ್ಮ ಮೇಲೆ ಬೇಸರ. ಈ ಥರ ಆಡಿಸ್ತಾ ಇದ್ದಾನೆ. ಅಯ್ಯೋ ಯಾವ ವರ್ಷದೂ ಹಿಂಗೆ ಬರೋದು ಬೇಡ. ಫಸ್ಟ್ ಟೈಮ್ ಹಿಂಗೆ ಆಗ್ಬಿಟ್ಟು ನಿಜ. ನೆಕ್ಸ್ಟ್ ಟೈಮಿಂದ ಹಿಂಗೆಲ್ಲ ಬರಲ್ಲ. ನಾವು ಯಾವಾಗಲೂ ಬಂದಂಗೆ ಬರ್ತೀವಿ. ಪ್ಲ್ಯಾನ್ ಮಾಡ್ಕೊಂಡು ಬರಲ್ಲ. ನೆಕ್ಸ್ಟ್ ಪ್ಲ್ಯಾನ್ ಇಲ್ದಿರ ಬರಲ್ಲ. ಅದು
ಅದೇ ಬರ್ತೀವಿ ಬರೋದು ಬಿಡಲ್ಲ ನಾವು ಬರೋದು ಬಿಡಲ್ಲ. ಯಾರು ಟಿಕೆಟ್ ಇಲ್ಲದೆ ತಿರುಪತಿಗೆ ಬರಬೇಡಿ, ಎಲ್ಲ ಟಿಕೆಟ್ ಮಾಡ್ಕೊಂಡೇ ಬನ್ನಿ. ಯಾರನ್ನ ನಂಬಿಟ್ಟು ಬರಬೇಡಿ, ನಂಬಿಟ್ಟು ಬಂದ್ರು ಇಲ್ಲ ಕೊಡ್ಸೋ ಥರ ಇರಲ್ಲ. ಏನ್ ರಕ್ಷಿತಾ ಅಕ್ಕ? ವಿತ್ ಅ ಬೆಟರ್ ಪ್ಲಾನ್ ನೆಕ್ಸ್ಟ್ ಇಯರ್ ಬರ್ತೀವಿ. ವಿತ್ ಅ ಬೆಟರ್ ಪ್ಲಾನ್ ಅಡ್ವಾನ್ಸ್ಮೆಂಟ್ ಇನ್ ಪ್ಲಾನಿಂಗ್ ಬರ್ತೀವಿ. ಈ ಮಕ್ಳುಗಳನ್ನೆಲ್ಲ ಇಟ್ಕೊಂಡು ಕಟ್ಕೊಂಡು ನೆಕ್ಸ್ಟ್ ಲೆವೆಲ್ ರೋಡಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಗೈಸ್. ಇವಾಗ ಊಟ ಮಾಡೋಕೆ ಬಂದಿದ್ದೀವಿ. 4:30 ಆಗಿದೆ ಟೈಮ್. ಊಟ ಮಾಡ್ಕೊಂಡು ಗೈಸ್ ಇವಾಗ ರೂಮ್ಗೆ ಹೋಗ್ತಾ ಇಲ್ಲ, ಪದ್ಮಾವತಿ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ಹೋಗೋಣ ಗೈಸ್. ಒಳಗಡೆ ಎಲ್ಲ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಇಷ್ಟೇ ಮಾಡೋದು, ನೋಡ್ಕೊಂಬಿಡಿ. ಸೊ ಗೈಸ್ ಇವಾಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ, ಎಂಟ್ರನ್ಸು. ಸೊ ಇವಾಗ ಬೆಟ್ಟ ಹತ್ತಿದ್ದೀವಿ. ಟೈಮ್ ಬಂದು ಒಂದು 7:30 ಆಗಿದೆ. ನೋಡೋಣ ಬನ್ನಿ ಮೇಲೋಗಿ ಇನ್ನೆಷ್ಟೊತ್ತಿಗೆ ದರ್ಶನ ಆಗುತ್ತೋ ನಮಗೂ ಗೊತ್ತಿಲ್ಲ ಗೈಸ್. ನೆಕ್ಸ್ಟ್ ಲೆವೆಲ್ ಜಾಮ್ ಆಗಿದೆ ಫುಲ್ಲು. ಇನ್ನು ಇಲ್ಲಿಂದ ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ದರ್ಶನ ಎಷ್ಟಾಗ್ತೋಗುತ್ತೋ ಅದು ಗೊತ್ತಿಲ್ಲ. ಮೇಲೋಗಿ ನೋಡ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತೀವಿ ಗೈಸ್. ಸೊ ಗೈಸ್ ಇವಾಗ ಇಲ್ಲಿ ಚೆಕ್ಕಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ಎಲ್ಲ ನಾವೇ ಲಗೇಜ್ ತೊಗೊಂಡೋಗಿ ತೋರಿಸ್ಬಿಡೋಣ ಬೇಗ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲೂ ಕ್ಯೂ, ಎಲ್ಲೆಲ್ಲೂ ಕ್ಯೂ ಈ ತಿರುಪತಿ. ಗೈಸ್ ನಮ್ಮದು ಚೆಕ್ಕಿಂಗ್ ಎಲ್ಲ ಮುಗಿಸಿದ್ದೀವಿ. ಇವಾಗ ನಮ್ಮ ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಿನ್ನೂ ಬಂದಿಲ್ಲ, ಅದಿನ್ನೂ ಚೆಕ್ಕಿಂಗ್ ಆಗಿಲ್ಲ, ವೆಯ್ಟಿಂಗ್. ಇಲ್ಲೇ ಈ ರೇಂಜು ಕ್ರೌಡ್ ಇದೆ, ಇನ್ಮೇಲೆ ಇನ್ನು ಯಾವ ರೇಂಜು ಕ್ರೌಡ್ ಇರುತ್ತೆ. ಗೈಸ್ ಇವಾಗ ಊಟಕ್ಕೆ ಬಂದಿದ್ದೀವಿ. ಉಪ್ಪ ನಾನು ಶೇರ್ ಮಾಡ್ತಾ ಇದ್ದೀವಿ, ಯಾಕಂದರೆ ಮಧ್ಯಾಹ್ನ ತಿಂದಿದ್ದೆ ಜಾಸ್ತಿ ಆಗಿದೆ. ಇನ್ನು ಇಲ್ಲೇ ಫುಲ್ ಎದೆಲ್ಲೇ ಕೂತಿದೆ. ಸ್ವಲ್ಪ ಕುಡಿ. ಅದಾದ್ಮೇಲೆ ಇನ್ನೂ ಮಿಕ್ಕಿದ್ದೇನು ಪ್ಲ್ಯಾನ್ಸ್ ಅಂತ ಹೇಳ್ತೀನಿ. ಗೈಸ್ ತಿರುಪತಿಗೆ ಅಂತ ಕರ್ಕೊಂಬಂದ್ಬಿಟ್ಟು ರೋಡಲ್ಲಿ ಕೂರಿಸ್ಬಿಟ್ಟವ್ರು ನಮ್ಮನ್ನ 5 ಸ್ಟಾರ್ ಹೋಟ್ಲಲ್ಲಿ. ಆಂಧ್ರದವರೆಲ್ಲ ನೀವುಗಳು ನೆಟ್ಟಗೆ ಪ್ಲ್ಯಾನ್ ಮಾಡ್ದಿರಾ? ಅಯ್ಯೋ ಯಾಕೆ ಕೇಳ್ತೀರಾ ನಮ್ಮ ಕಷ್ಟ? ಯಾವತ್ತೂ ಈ ಥರ ಬಂದು ನೋಡಿಲ್ಲ ಮಾಡಿಲ್ಲ. ಹಿಂಗೆಲ್ಲ ಕರ್ಕೊಂಬಂದು ಹಿಂಸೆ ಇಕ್ತವ್ರೆ. ಪಬ್ಲಿಕ್ ಟಾಯ್ಲೆಟ್ ಮುಂದೆ ಕೂರ್ಸವ್ರೆ. ರೂಮ್ ಬೇರೆ ಸಿಗ್ತಾ ಇಲ್ಲ, ಒಂದು ಕಡೆನೂ ಬುಕ್ಕಿಂಗ್ ಆಗೋಗಿದೆ. ಎಲ್ಲ ಕಡೆ ಇನ್ಫ್ಲೂಯೆನ್ಸು ನಡೀತಾ ಇಲ್ಲ, ಏನೂ ನಡೀತಾ ಇಲ್ಲ. ಇಲ್ಲಿ ಹೆವಿ ಕಷ್ಟ ಆಗೋಗಿದೆ ನಮಗಂತೂ ರೋಡಲ್ಲಿ ಕೂತಿ. ರೋಡಲ್ಲೆಲ್ಲ ಟಿಟಿಲೇ ಕೂರಕ್ಕೆ ಆಗ್ತಿಲ್ಲ, ಅದಕ್ಕೆ ಬಂದು ರೋಡಲ್ಲಿ ಕೂತಿದ್ದೀವಿ. ರೋಡಲ್ಲಿ ಕೂರಿಸ್ಬಿಟ್ಟವ್ರು. ಯಾವಾಗಲೂ ಎಲ್ಲ ಫುಲ್ ಚೆನ್ನಾಗಿ ಕರ್ಕೊಂಡೋಗಿ ಎಲ್ಲ ಸ್ಟಾರ್ ಹೋಟ್ಲು ನೋಡ್ಬಿಟ್ಟು ಇವಾಗ ಸಡನ್ನಾಗಿ ಫುಟ್ಪಾತ್ನಲ್ಲಿ ನಿಲ್ಸ್ಬಿಟ್ಟವ್ರೆ. ಹೆವಿ ಹಿಂಸೆ ಆಗ್ತಾಯಿದೆ, ಎಲ್ಲದಕ್ಕೂ ಹಿಂಸೆ. ಇನ್ನು ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅದು ಕನ್ಫರ್ಮೇ ಇಲ್ಲ. ಟಿಕೆಟ್ ಇದೆ 7 ಗಂಟೆಗೆ ಜನರಲ್ ದರ್ಶನ, ಅದೂ VIP ಟಿಕೆಟು. ಏನೇನೋ ಆಸೆ ಇಟ್ಕೊಂಬಂದಿದ್ವಿ, ನೋಡಿದ್ರೆ ರೋಡಲ್ಲಿ ಕೂರಿಸ್ಬಿಟ್ಟವ್ರೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಹೆವಿ ಕಷ್ಟ ಆಗ್ತಾ ಇದೆ, ಮಕ್ಕಳುಗಳೆಲ್ಲ ಇದ್ದಾರೆ. ಸೊ ಗೈಸ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬೆಳಗಿನ ಜಾವ 3 ಗಂಟೆಯಲ್ಲಿ. ನಮಗೆ ರೂಮ್ ಸಿಕ್ತು ಮಿಡ್ನೈಟ್ 1 o'clock. ಹಂಗೋ ಹಿಂಗೋ ಕಷ್ಟಪಟ್ಟು ಸಾಗರಣ್ಣ ಪಾಪ 2 ರೂಮ್ ಸಿಕ್ತು ಕೊನೆಗೂ. ಏನಂತ ರೂಮೇನು ಸಿಗಲಿಲ್ಲ, ಬಟ್ ನಾವಿದ್ದಿದ್ದ ಪರಿಸ್ಥಿತಿಗೆ ಎಂತೋ ಒಂದು ಸ್ವಲ್ಪ ಚೆನ್ನಾಗಿರೋ ರೂಮ್ ಸಿಕ್ತು. ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ವಿ. ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಎಲ್ಲ ಹಂಗಂಗೆ ಮಲ್ಕೊಂಡಿದ್ದಾರೆ. ಸ್ನಾನ ಎಲ್ಲ ಮುಗೀತು. ಇವಾಗ 7 ಗಂಟೆಗೆ ಹೋಗಿ ನಾವು ಕ್ಯೂ ಅಲ್ಲಿ ನಿಲ್ಲಬೇಕು ದರ್ಶನಕ್ಕೆ. ಯಾರಿಗೂ ಹೇಳಿದ್ದೀವಿ, ಅವರೇನೋ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಆ ಥರ ಏನೋ ಅದೇ ಹೇಳ್ತೀನಿ ಗೈಸ್. ಬನ್ನಿ ಇವಾಗ ಸ್ಮಾಲ್ದಾಗ ರೂಮ್ ಟೂರ್ ಕೊಡ್ತೀನಿ. ಎಲ್ಲ ಹಂಗಂಗೆ ಇದ್ದಾರೆ, ಹಂಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡಿದ್ವಿ. ಏನು ಅಂಥ ದೊಡ್ಡ ರೂಮ್ ಏನಲ್ಲ. ಓಕೆ, ಕಂಪೇರ್ ಟು ಏನೋ ಒಂದು ಬೆಟರಾಗಿ ಸಿಕ್ತು ನಮಗೆ. ಅಷ್ಟಾನು ಸ್ವಲ್ಪ ಹೊತ್ತನ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಿ. ಆ ಟಿಟಿಲಿ ಮಲ್ಗೋಕ್ಕಾಗ್ತಿತ್ತ, ಹೆವಿ ಹಿಂಸೆ ಆಗೋಗಿತ್ತು. ಥ್ಯಾಂಕ್ಸ್ ಟು ಸಾಗರಣ್ಣ, ಸ್ಪೆಷಲ್ ಥ್ಯಾಂಕ್ಸ್. ಪಾಪ ಅವ್ರು ಹುಡುಕ್ಲಿಲ್ಲ ಅಂದಿದ್ರೆ ಎಷ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟಿದ್ದೀವೋ. ಎಲ್ಲರೂ ಇಲ್ಲ ಸಿಗಲ್ಲ ಅಂತಲೇ ಅಂದಿದ್ದು.
ಎಷ್ಟೊಂದು ರೂಮ್ ಸ್ಟೇಗಳಿಗೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಈ ಮೂಮೆಂಟಲ್ಲಿ ಸಿಗಲ್ಲ, ಪ್ರೀ ಬುಕ್ಕಿಂಗ್ ಮಾಡಬೇಕು ಅಂದರು. ಹೆಂಗೋ ಸಿಕ್ತು ಗೈಸ್. ಸೊ ಗೈಸ್ ಇವಾಗ ರೆಡಿ ಆಗಿದ್ದೀನಿ. ಟೈಮ್ ಬಂದು 5:20 ಆಗಿದೆ. ನಮಗೆ ದರ್ಶನ ಕೇಳಿರೋದು 7 o'clockಗೆ. ಆದರೆ ಬೇಗ ಹೋಗಿ ನಿಂತ್ಕೊಳ್ಳೋಣ ಅಂತ. ಯಾಕೆ ಬೇಕು ನಮಗೆ ಲೇಟ್ ಮಾಡಿಕೊಂಡು ಮತ್ತೆ ಒಂದಿನ ಎಲ್ಲ ಅಲ್ಲಿ ಕಾಯಕ್ಕೆ ನಮ್ಮ ಕೈಲಾಗಲ್ಲ ಗೈಸ್. ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ಬೇಗ ಮುಗಿಸೋಣ ಅಂತ ಡಿಸೈಡ್ ಮಾಡಿದ್ದೀವಿ ಎಲ್ಲರೂ. ನೋಡೋಣ. ಫೋನೆಲ್ಲ ಅಲೌಡ್ ಇಲ್ಲ ಇವಾಗ. ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ನಾನು ಪ್ರಾಬಬ್ಲಿ ಒಳಗಡೆ ಇಟ್ಬಿಡ್ತೀನಿ, ಆದರೆ ವೀಡಿಯೋ ಮಾಡ್ತೀನಿ. ಸೊ ಗೈಸ್ ಇವಾಗ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ. ಅವನಿಗೆ ತಿನ್ನಿಸೋದೊಂದು ಇವಾಗ ಬಿಗ್ ಟಾಸ್ಕು. ತಿಂತಾ ಇಲ್ಲ ಅವನು. ಇಡ್ಲಿ ತಿಂದು ಅವನಿಗೂ ಬೇಜಾರಾಗೋಗಿದೆ. ಎಷ್ಟಂತ ಅವನು ಇಡ್ಲಿ ತಿಂತಾನೆ. ಬಂದ್ಬಿಡಿದೆ ಅವ್ನಿಗೆ ಇಡ್ಲಿ ಮೇಲೆ. ನಾನು ವಾರ 1 ತಿಂಗಳು ಇಡ್ಲಿ ಮಾಡಲ್ಲ ನಮ್ಮ ಮನೇಲಿ. ಇವಾಗ ಹೊಟ್ಟೆ ತುಂಬ ತಿನ್ಕೊಳ್ಳಿ, ಒಳಗಡೆ ಹೋದ್ಮೇಲೆ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. ಇವತ್ತೇ ಬಂದರೆ ಸಾಕಾಗಿದೆ. ತುಂಬ ಚೆನ್ನಾಗಿ ಟಿಕೆಟ್ ಸಿಕ್ಕಿದೆಯಲ್ಲ, ಹೋಗ್ಬಿಟ್ಟು ಬರ್ತೀವಿ ಗೈಸ್ 2 ಅವರ್ಸಲ್ಲಿ, ನಾಟ್ 2 hours, ಸಾರಿ 3.5 hours ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ನೆಕ್ಸ್ಟ್ ಲೆವೆಲ್. ಕಾಲು ಊಷ್ಟಾಗ್ಬಿಟ್ಟಿದೆ. ಅದು ನಮ್ಮ ಪುಣ್ಯ ಬೇಗ ಆಗಿದೆ. ಖುಷಿ ಪಡ್ಬೇಕು ನಾವು ಅಷ್ಟು ಬೇಗ ಆಗಿರೋದಕ್ಕೆ. ಕ್ವಾಲಿಟೀಸ್ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು, ಯಾಕಂದರೆ ನನ್ನ ಫೋನು TTಲಿದೆ. ನಮ್ಮ ಅಣ್ಣ ಒಬ್ಬ ಫೋನ್ ತಂದಿದ್ರು, ಅವ್ರ ಫೋನಲ್ಲೇ ವೀಡಿಯೋ ಮಾಡ್ತೀನಿ. ಅದ್ರ ಜೊತೆ ನೆಕ್ಸ್ಟ್ ಲೆವೆಲ್ ಬಿಸಿಲು ಬೇರೆ ಇದೆ, ನಡೆಯೋಕ್ಕಾಗ್ತಾಯಿಲ್ಲ. ನನ್ನ ಕಾಲು ಫುಲ್ ಸ್ವೆಲ್ ಆಗಿಬಿಟ್ಟಿದೆ, ಫುಲ್ ಕುಣ್ತಾ ಇದ್ದೀನಿ. ಹೋಗಿ TTಲಿ ಮಲ್ಕೊಂಡ್ರೆ ಸಾಕು ಅನ್ನಂಗೆ ಆಗೋಗಿದೆ. ಸೊ ಗೈಸ್ ಬೆಟ್ಟ ಇಳಿಬೇಕಾದ್ರೆ ಇಲ್ಲೊಂದು ಆಂಜನೇಯ ದೇವಸ್ಥಾನ ಸಿಗುತ್ತೆ. ಅದನ್ನು ನೋಡೋಕ್ಕೆ ಇವಾಗ ಎಲ್ಲರೂ ಬರ್ತಿಲ್ಲ, ಎಲ್ಲರೂ ಊಷ್ಟಾಗ್ಬಿಟ್ಟಿದ್ದಾರೆ. ಆಗೋರು ಮಾತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ತೋರಿಸ್ತೀವಿ ಗೈಸ್. ಈ ತಿರುಪತಿ ನನಗೆ ಆಂಜನೇಯ ಅಂದರೆ ತುಂಬ ಇಷ್ಟ. ಯಾಕಂದ್ರೆ ನಂಗೆ ಯೂಶಲಿ ಆಂಜನೇಯ ಅಂದರೆ ಇಷ್ಟ. ಅದರಲ್ಲಿ ಯಾವ ಆಂಜನೇಯ ಆದರೆ ಏನಂತೆ ತುಂಬ ಇಷ್ಟ ಆಗುತ್ತೆ. ಅದೇ ಇದು ಸ್ವಲ್ಪ ಸ್ಪೆಷಲ್, ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಗೈಸ್ ನೀವು ಅನ್ಕೋತಾ ಇರ್ಬೋದು ಏನಿದು ಬಟ್ಟೆ ಚೇಂಜ್ ಆಗಿಬಿಟ್ಟಿದೆ ಅಂತ. ದೇವಸ್ಥಾನದ ದರ್ಶನ ಆಯಿತು, ನನಗೆ ಚೂಡಿದಾರು ಅದಕ್ಕೆಲ್ಲ ನಾನು ಅಷ್ಟಕ್ಕಷ್ಟೇ ವೆರಿ ಕಂಫರ್ಟೇಬಲ್ ಟೀ ಶರ್ಟ್ ಪ್ಯಾಂಟ್. ನಾನು ಎಲ್ಲೋದ್ರೂ ಅದರಲ್ಲೇ ಎದ್ಬಿಡ್ತೀನಿ, ನನಗೇನು ಅನಿಸಲ್ಲ. ಆದರೆ ನನಗೆ ಈ ಡೆಕೋರೇಟೆಡ್ ಬಟ್ಟೆ ಹಾಕೊಬೇಕು ಅಂದರೆ ಮಾತ್ರ ಆಗಲ್ಲ. ಏನು ಹುಡುಗಿ ತುಂಬ ಸೆನ್ಸಿಟಿವ್ ಇದ್ದಾಳೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ ಗೈಸ್. ನಂಗೆ ಆಗಲ್ಲ, ನನಗೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. 2 ದಿನ ನಾನು ಹಾಕ್ಕೊಂಡಿರೋದೇ ಹೆಚ್ಚು ಈ ಚೂಡಿದಾರ್ನೆಲ್ಲ. ನೆಕ್ಸ್ಟ್ ಲೆವೆಲ್ ಸೈಕ್ ಅಂದ್ಕೊಳ್ಳಿ. ಸೊ 3 ದಿನ ತಿರುಪತಿ ದರ್ಶನ ಮಾಡಿದ್ದೀವಿ ನಾವು. 3 ದಿನ ಅಂದರೆ ಬರೋದೊಂದು ದಿನ ಆಗಿದೆ, 1 ದಿನ ಟಿಕೆಟ್ ತೊಗೊಂಡಿದ್ದೀವಿ, ಇನ್ನೊಂದು ದಿನ ದರ್ಶನ ಮಾಡಿದ್ದೀವಿ. ಲೈಫಲ್ಲಿ ಇನ್ನೊಂದು ಸಲ ಈ ಥರ ಬರೋಲ್ಲ, ಯಾವತ್ತೂ ಬಂದಿಲ್ಲ. ಇದು ಫಸ್ಟ್ ಟೈಮು, ಫಸ್ಟ್ ಎಕ್ಸ್ಪೀರಿಯನ್ಸು. ನೆಕ್ಸ್ಟ್ ಲೆವೆಲ್ ಸೈಕ್ ಅಂದ್ಕೊಳ್ಳಿ. ಆಯ್ತು, ಹಂಗೆಲ್ಲ ಹೇಳ್ಬಾರ್ದು ಅಂತ ಬೈತವ್ರೆ. ಅಯ್ಯೋ, ಆದರೂ ನಾವು ಪಟ್ಟಿದ ಕಷ್ಟ ನಮಗೆ ಮಾತ್ರ ಗೊತ್ತು ಗೈಸ್. ಅಷ್ಟೇ. ಇವಾಗ ಬೆಂಗಳೂರಿಗೆ ಹೊರಡೋಣ. ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸ್ತಾರೆ, ಊಟ ತಿನ್ಕೊಂಡು ಬೆಂಗಳೂರು. ಹಬ್ಬ, ನಮ್ಮ ಊರು ನೋಡೋಕೆ ಎಷ್ಟು ಖುಷಿ ಆಗುತ್ತೆ. ನಂಗೆ ನನ್ನ ಬೆಡ್ ಬೇಕು ಗೈಸ್. ಮೇನ್ ನನ್ನ ಬೆಡ್ ಬೇಕು. ನನ್ನ ಬೆಡ್ ಮೇಲೆ ಹೋಗಿ ಮಲ್ಕೊಂಡ್ರೆ ಆಗೋ ಹ್ಯಾಪಿನೆಸ್ ಹೇಳೋಂಗೆ ಇಲ್ಲ. ಸೊ ಗೈಸ್ ನಾವು ಅಲ್ಲೇ ಊಟ ಮಾಡಿಕೊಂಡು ಹೊರಟ್ವಿ. ಅಲ್ಲೇನು ವ್ಲಾಗ್ ಮಾಡಿಲ್ಲ. ನಾನು ವ್ಲಾಗ್ ಮಾಡೋಕ್ಕೆ ಪೇಷನ್ಸ್ ಅದು ಇರಲಿಲ್ಲ. ಫುಲ್ ಹೆವಿ ಟಯರ್ಡ್ ಆಗೋಗಿದೆ. ಕಾಲೆಲ್ಲ ನೆಕ್ಸ್ಟ್ ಲೆವೆಲಾಗಿ ಉತ್ಕೊಂಡಿದೆ ನನಗಂತೂ. ಸೊ ಇವಾಗ ಇಲ್ಲೊಂದು ಟೀ ಬ್ರೇಕ್ ಕೊಟ್ಟಿದ್ದೀವಿ ಎಲ್ಲರಿಗೂ ಸೇರಿಸ್ಕೊಂಡು. ಬನ್ನಿ ಎಲ್ಲರೂ ಏನೇನು ತಿಂತವ್ರು ನೋಡೋಣ. ಎಲ್ಲರೂ ಏನೋ ಚೆನ್ನಾಗಿದೆ ಅಂದರು, ಅದಕ್ಕೆ ನಾನು ಹೋಗ್ತಾಯಿದ್ದೀನಿ. ನಾನು ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ 2 ಅವರಿಂದ. ವಡಾ ಪಾವ್ ತೊಗೊಂಡಿದ್ದಾರೆ, ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದಾರೆ. ನಾವೇನು ತೊಗೊಂಡಿದ್ದೀವಿ ನಮಗೋಸ್ಕರ ಸ್ಪ್ರಿಂಗ್ ರೋಲ್. ನಾನಿವಾಗ ವಾಟರ್ ಮೆಲನ್ ಜ್ಯೂಸ್ ಹೇಳ್ತೀನಿ, ವಿತೌಟ್ ಶುಗರ್, ವಿತೌಟ್ ಐಸ್. ಫಿಕ್ಸ್ ನಂದು, ಎಲ್ಲೋದ್ರೂ ಅದೇ ಜ್ಯೂಸ್, ಬೇರೇನು ತೊಗೊಳಲ್ಲ ನಾನು. ಟೇಸ್ಟು ಚೆನ್ನಾಗಿದೆ ಎಲ್ಲ. ಏನು ಕಾಟ ಕೊಡ್ತಾರೆ ನೋಡಿ. ಕಾಲು ಉತ್ಕೊಂಡಿದ್ರು ಬಾಲ್ ಎತ್ಕೊಂಡ್ಬರಕ್ಕೆ ನನ್ನೇ ಕಾಣಿಸ್ತಾರೆ. ಏನು ಯಾವ ಇವೆಲ್ಲ ಫುಲ್ ಎಸ್ಥೆಟಿಕ್ ಆಗಿದೆ ಕೆಫೆ. ತಿರುಮಲ ಕೆಫೆ ಸ್ಪ್ರಿಂಗ್ ರೋಲ್ ಟೇಸ್ಟ್ ಮಾಡು.
ಆಯ್ತು. ಯಾರು ನೀನು ಮಾಡ್ತೀಯಾ? ತಿನ್ನು, ಅದಕ್ಕೇನು. ನಾನು ಬ್ಲಾಗ್ ಮಾಡೋದ್ರೇನಾಯ್ತು? ಮಮ್ಮಿ ಅರ್ಧ. ಗೈಸ್ ನಮ್ಮ ಮನೇಲಿ ಏನಾದರೂ ಎದ್ರುಕೊಂತಾರೆ ನಾನು ಬ್ಲಾಗಿಗೋಸ್ಕರ ಬೈತೀನಿ ಅಂತ. ಟೇಸ್ಟೇ ಮಾಡಲಿಲ್ಲ ಪಾಪ, ಫೇಕ್ ಅನ್ಕೊಂಡ್ಬಿಡ್ತಾರೆ ನಿನ್ನ ರಿವ್ಯೂನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೆಂಗಿದೆ? ಚೆನ್ನಾಗಿದೆಯಾ? ಬಿಸಿ ಬಿಸಿ ಚೆನ್ನಾಗಿದೆ. ತಿನ್ಬಿಟ್ಟು ಟೇಸ್ಟ್ ಹೇಳಿ ನನ್ನ ಬ್ಲಾಗುಗೆ. ಟೂ ರಿವ್ಯೂಸ್. ಬಟ್ ನಾನು ತಿನ್ಬಿಟ್ಟು ರಾ ರಿವ್ಯೂ ಕೊಡ್ತೀನಿ. ಕೊಡು. ಹೇಳಿದ್ದೇನೆ ಸ್ಪ್ರಿಂಗ್ ಆನಿಯನ್ ಅಲ್ಲ, ಸ್ಪ್ರಿಂಗ್ ರೋಲ್. ರೋಲ್. ಓಕೆ ಓಕೆ, ಆ ರೇಂಜ್ಗೆ ಏನಿಲ್ಲ, ಬಟ್ ಓಕೆ. ಇಲ್ಲೆಲ್ಲ ಇಂಥ ಸಿಗುತ್ತೆ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಫುಲ್ ಐ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಂಥರ ಎಕ್ಸ್ಪೆಕ್ಟ್ ಮಾಡಬೇಕು? ಬೆಂಗಳೂರು ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಬಟ್ ಇಲ್ಲಿ ಸಿಗ್ತಾ ಇದೆ, ಇಟ್ಸ್ ನೈಸ್. ಸೊ ಗೈಸ್, ನಂದು ವಾಟರ್ಮೆಲನ್ ಜ್ಯೂಸ್ ಬಂದಿದೆ ವಿತೌಟ್ ಶುಗರ್, ವಿತೌಟ್ ಐಸ್. ನೀವು ಯಾರು ಶುಗರು ಮತ್ತು ಐಸ್ನ ಯೂಸ್ ಮಾಡಬೇಡಿ, ಒಳ್ಳೆಯದಲ್ಲ ಅದು. ಟೇಸ್ಟ್ ಮಾಡಿ. ಅದೇ ಸ್ವಲ್ಪ ಕುಡಿದ್ಬಿಟ್ಟು ಅವರೇ ಬಂದಿಲ್ಲ. ಚೆನ್ನಾಗಿದೆ. ವಾಟರ್ಮೆಲನ್ ಜ್ಯೂಸ್ ಥರ ಇದೆ. ಟೈಮ್ ಬಂದು 10:20 ಆಗಿದೆ. ಇವಾಗ ರೀಚ್ ಆಗಿದ್ದೀವಿ. ಮನೆ ಒಳಗಡೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಗೈಸ್, ಬಂದು ಊಟ ತಿಂದಿದ್ದು ತಗೊಂಬಿಟ್ಟಿದ್ದೀನಿ. ನನ್ನ ಕೈಲಂತೂ ಒಂಚೂರು ಆಗ್ತಾಯಿಲ್ಲ. ನಾನು ಫುಲ್ ರೆಸ್ಟ್ ಬೇಕೇ ಬೇಕು. ಬಾಡಿಗೆ ಹೆವಿ ಟಯರ್ಡ್ ಆಗೋಗಿದ್ದೀನಿ. ನೀವ್ಯಾರನ್ನ ತಿರುಪತಿಗೆ ಹೋಗೋಕೆ ಹೊರಟಿದ್ರೆ ಮುಂಚೆನೇ ಎಲ್ಲ ಬುಕ್ಕಿಂಗ್ ಮಾಡಿಕೊಂಡು ಟಿಕೆಟ್ ಎಲ್ಲ ನೋಡ್ಕೊಂಡು ಹೋಗಿ. ಯಾವ ಸಲನೂ ನಮ್ಗೆ ಹಿಂಗಾಗಿಲ್ಲ, ಫಸ್ಟ್ ಟೈಮ್ ಹಿಂಗಾಗಿರೋದು. ಅದು ಜನರಲ್ ದರ್ಶನ ಮಾಡಿದ್ದೀವಿ. ನೆಕ್ಸ್ಟ್ ಲೆವೆಲ್ ಸೈಕಾಗೋಗಿದ್ದೆ ನಾನು ಮಾತ್ರ. ಹೆವಿ ಟಯರ್ಡ್ ಅನಿಸ್ಬಿಡ್ತು. ರೂಮ್ಸ್ ಎಲ್ಲ ಸಿಗೋಲ್ಲ. ಫ್ಯಾಮಿಲಿ ಇದೆ ಅಂದರೂ ಕೊಡೋಲ್ಲ, ನೀವು ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂದರೂ ಕೊಡೋಲ್ಲ, ಯಾವ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೊಡೋಲ್ಲ ಅಲ್ಲಿ. ಯಾಕಂದರೆ ಎಲ್ಲ ಪ್ರೀ ಬುಕ್ಕಿಂಗ್ ಆಗಿಬಿಟ್ಟಿರುತ್ತೆ. ಅವರು ಇರ್ತಾರೆ, ಖಾಲಿ ಇದ್ರೇನೋ ರೂಮ್ ಕೊಡ್ಬೋದು, ಖಾಲಿನೇ ಇಲ್ಲ ಅಂದರೆ ಹೆಂಗೆ ಕೊಡ್ತಾರೆ. ಸೊ ಅವೆಲ್ಲ ನೋಡಿ ಮಾಡಿ ಹೋಗಿ ಗೈಸ್. ಯಾರನ್ನೂ ನಂಬ್ಕೊಂಡಂತೂ ಹೋಗ್ಬೇಡಿ. ಅಲ್ಲಿ ಯಾರೂ ಟಿಕೆಟ್ ಕೊಡ್ಸಲ್ಲ, ಇನ್ಫ್ಲೂಯೆನ್ಸ್ ಅಂತೂ ನಡೆಯೋದೇ ಇಲ್ಲ ಅಲ್ಲಿ. ಸ್ವಲ್ಪ ಯೋಚನೆ ಮಾಡಿಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀರ ಅಂದರೆ ಪ್ಲೀಸ್ ದಯವಿಟ್ಟು ಎಲ್ಲ ಬುಕ್ ಮಾಡಿಕೊಂಡು ನೋಡಿ ಮಾಡಿ ಹೋಗಿ. ಅಷ್ಟೇ ವಿಷಯ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಕ್ಕೆ ಮುಂಚೆ ಒಂದು ಹೇಳಬೇಕು, ನಾವು ದರ್ಶನಕ್ಕೆ ಅಂತ ಹೋದಾಗ ಕೂಡಕ್ಕೆ ಬಿಡ್ತಾರೆ ಅಂದ್ಕೊಂಡ್ವಿ. ಹೋಗ್ಬಿಟ್ಟು ಕೂತ್ಕೊಂಡ್ವಿ ಆ ಸೆಲ್ಲಲ್ಲಿ. ಕೂತಿದ ತಕ್ಷಣ ಗೇಟ್ ಕ್ಲೋಸ್ ಆಗಿತ್ತು, ತುಂಬ ಜನ ಸೇರಿದ್ರು. ನಾವು ಕೂತ್ಕೊತಿದ್ದಂಗೆ ಗೇಟ್ ಓಪನ್ ಮಾಡಿಬಿಟ್ರು. ಹೆವಿ ಖುಷಿಯಾಗೋಯ್ತು, ಒಬ್ಬ ದರ್ಶನ ಸಿಕ್ತು ಅಂತ. ಆದರೆ ಏನು ಬೇಗ ಏನಾಗಲಿಲ್ಲ ನಮಗೆ ದರ್ಶನ. 4 ಅವರ್ ಆಯಿತು ದರ್ಶನ ಮುಗಿಸ್ಕೊಂಡು ಈಚೆ ಬರೋಕ್ಕೆ. ಜನರಲ್ ದರ್ಶನ, ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದಟ್. ಸೊ ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಸೊ ನನಗಂತೂ ಹೆವಿ ಟಯರ್ಡ್ ಆಗಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ವಾಕ್ ಮಾಡ್ಕೊಂಡು ಮೇಲ್ಗೆ ಹೋಗಬೇಕಿತ್ತು, ಬಟ್ ಆಗಲೇ ಇಲ್ಲ. ಹಿಂಗೆಲ್ಲ ಮೆಸ್ಸಪ್ ಆಗೋಯ್ತು, ಟಿಕೆಟ್ ಸಿಗಲಿಲ್ಲ. ಅದು ಇನ್ನೊಂದು ಸಲ ಮಾಡೋಣ. ಬಟ್ ದೇವಸ್ಥಾನ ಅಂತೂ ದರ್ಶನ ಮಾಡ್ಕೊಂಬಂದಾಯಿತು ತಿರುಪತಿಗೆ. ಅಷ್ಟೇ ವಿಷಯ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.